ಲೈ ಒಳ್ಳೆ ಅಭ್ಯಾಸಗಳಿಗೆ ಕಾಲದ ಜೊತೆ ಕೆಲಸ ಇಲ್ಲ ಕಣೋ. ಸರ್ವಕಾಲ ಸರ್ವ ಅಗತ್ಯಗಳಲ್ಲೂ ಶ್ರೇಷ್ಠವಾದುದು ಈ ಸದ್ಗುಣಗಳೇ. ತಗೋ ಬಾಯ್ ತೊಳ್ಕೊ. ಮೀನಾಕ್ಷಿ, ಲೇ ಮೀನಾಕ್ಷಿ, ನಾವು ಹಲ್ಲುಜ್ಜಿದಾಗೋಯ್ತು. ಆ ಬೆಳಗಿನ ಪಾನೀಯನ ತಗೊಂಡ್ ಬಾ. ಬೆಳಗಿನ ಪಾನೀಯ ಅಂದ್ರೆ ಕಾಫಿ ಟೀ ಅನ್ಕೊಂಡೆ. ಕಷಾಯ. ಕೇಶವ, ಗೊತ್ತೆ. ಏನು ಅಂದೆ? ಅಯ್ಯೋ ಏನಿಲ್ಲ ಅಪ್ಪ, ಕಷಾಯ ಕಹಿಯಾಗಿದೆ ಅಂದೆ. ಕಷಾಯ ಕಹಿಯಾಗಿರದೆ ಚಾಕ್ಲೇಟ್ ತರ ಸಿಹಿಯಾಗಿರುತ್ತೇನೋ? ತಿಂತ ತಿಂತ ಕಹಿ ಸಿಹಿಯಾಗಿರುತ್ತೆ ಅಂದಿದ್ದಾರೆ. ಕುಡಿ. ನಾನೇ ಅಂಕಲ್. ಬೆಳಿಗ್ಗೆನೆ ಬಂದ ನನ್ನ ಪ್ರಾಣ ಹಿಂಡೋಕಿ. ಬಾ ಅಭಿ, ದಿವ್ಯಾಂಗೋಸ್ಕರ ಬಂದ್ಯಾ? ಲೇ ಕೇಶವ, ಅವನು ಯಾಕೆ ಬಂದಿದ್ದಾನೋ ಹೇಳಿ ಇರು. ನಾನು ದಿವ್ಯಾಗೋಸ್ಕರನೇ ಬಂದಿರೋದು ಅಂಕಲ್. ದಿವ್ಯ ಇಲ್ಲಿ ಇಲ್ವಲ್ಲ ಅಭಿ? ಓವರ್ ಬುದ್ಧಿವಂತಿಕೆ ತೋರಿಸ್ಬೇಡಿ ಅಪ್ಪ, ಅದು ಅಭಿ ಮುಂದೆ. ಏನು ಅಂದೆ? ಏನು ಅಂದೆ? ಅಯ್ಯೋ ಅಪ್ಪ, ನಾನೇನಂದೆ? ಲೇ ಅಷ್ಟೊಂದು ಭಯ ಭಕ್ತಿ ಬೇಡ ಕಣೋ, ಅದು ನನ್ ಮುಂದೆ. ನಡೀರಿ ಅಂಕಲ್. ಎಲ್ಲಿಗೆ? ದಿವ್ಯನ್ ಕರ್ಕೊಂಡ್ ಬರಕ್ಕೆ. ನೀನ್ ಯಾಕೋ ಕಮಿಟ್ ಮಾಡಿಸ್ತೀಯ? ಬೇಗ ಹೊರಡ್ತೀರಾ ಇಲ್ವಾ? ಅಂದ್ರೆ ಅಭಿ, ಅಭಿ ಅಪ್ಪ ರೆಡಿ ಆಗಿದ್ದಾರೆ. ಇಲ್ಲ ಅಭಿ, ನಾನು ಇನ್ನೂ ಸ್ನಾನನೇ ಮಾಡಿಲ್ಲ. ಏ ಪರವಾಗಿಲ್ಲ, ಹಂಗೆ ಕರ್ಕೊಂಡೋಗ ಅಭಿ. ಬನ್ನಿ ಅಂಕಲ್. ಲೇ ಬನ್ನಿ ಅಭಿ, ನನ್ನ ಮಾತು ಕೇಳು. ಕೇಶವ, ನೋಡಬಾರ್ದು ಅನ್ಕೊಂಡಿದ್ದನ್ನ ನೋಡಿದ್ರೆ ಏನಾಗುತ್ತೋ ಅದೇ ಆಗಿದೆಯಮ್ಮ. ಆಂಟಿ, ಅಮ್ಮ. ಸಮಥಿಂಗ್ ಇಸ್ ರಾಂಗ್. ಏನೋ ನಡೀತಾ ಇದೆ. ಫೋಟೋ ನೋಡ್ತಿದ್ದ ಹಾಗೆ ಆ ಮುದ್ಕಂಗೆ ಪ್ಯಾರಲಿಸಿಸ್ ಬಂತು ಅಂದ್ರೆ ಹೇಗೆ? ಆ ದಿವ್ಯನನ್ನ ನೋಡಿ ಆಂಟಿ ಅಮ್ಮ ಅಂತ ಕನ್ವರ್ಸಿದ್ದು ಯಾಕೆ? ಚಂದ್ರಿಕಾ, ರಾಮಕೃಷ್ಣ ನನ್ನ ಹತ್ರ ಏನೋ ಮುಚ್ಚಿಡ್ಬೇಕು ಅಂತ ನೋಡೋದಂದ್ರೇನು? ಇದನ್ನೆಲ್ಲ ಯೋಚನೆ ಮಾಡ್ತಿದ್ರೆ ಏನೋ ನಡೀತಾ ಇದೆ. ಆ ಮುದ್ಕ ನನ್ನ ಹತ್ರ ಏನೋ ಹೇಳಬೇಕು ಅಂದ್ಕೊಂಡ. ಏನು ಹೇಳಬೇಕು ಅಂದ್ಕೊಂಡ? ಅವನು ಇವಾಗ ಹೇಗಿದ್ದಾನೆ? ರಿಕವರಿ ಆಗಿರ್ತಾನಾ? ಹಾಸ್ಪಿಟಲ್ಗೆ ಕಾಲ್ ಮಾಡಿದ್ರೆ? ಎಸ್. ಹಲೋ, ಆದಿತ್ಯ ಹಾಸ್ಪಿಟಲ್. ಹಲೋ, ಐ ಆಮ್ ನಿತ್ಯ ಶ್ರೀನಿವಾಸ್. ಹೇಳಿ ಮೇಡಮ್. ನಿನ್ನೆ ಪ್ಯಾರಲಿಸಿಸ್ ಬಂದು ನಿಮ್ಮ ಹಾಸ್ಪಿಟಲಲ್ಲಿ ಒಬ್ಬರು ವಯಸ್ಸಾದವರು ಅಡ್ಮಿಟ್ ಆದರು. ಅವ್ರು ಇವಾಗ ಹೇಗಿದ್ದಾರೆ? ಅವ್ರನ್ನ ನಿನ್ನೆನೇ ಡಿಸ್ಚಾರ್ಜ್ ಮಾಡಿದ್ವಿ. ವಾಟ್? ಅವ್ರು ಇಷ್ಟು ಬೇಗ ರಿಕವರಿ ಆದ್ರಾ? ಇಲ್ಲ ಮ್ಯಾಮ್, ಮನೇಲೇ ಇದ್ದು ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ನಮ್ಮ ಡಾಕ್ಟ್ರು ಡಿಸ್ಚಾರ್ಜ್ ಮಾಡಿದ್ರು.
ಅವರನ್ನ ಯಾರು ಕರ್ಕೊಂಡು ಹೋದ್ರು? ಜಾನಕಿ ಅನ್ನೋರಾ? ಇಲ್ಲ ಮ್ಯಾಮ್, ಪೇಷಂಟ್ ಕಡೆಯವ್ರು ಬಂದು ಕರ್ಕೊಂಡು ಹೋದ್ರು. ಅಂದ್ರೆ ಆ ಜಾನಕಿ ಆ ಮುದ್ಕನ್ ಸಂಬಂಧಿಕಳು ಅಲ್ವಾ? ಮ್ಯಾಮ್, ಇನ್ನೇನಾದರೂ ಕೇಳಬೇಕಾ? ನೋ ಥ್ಯಾಂಕ್ ಯು. ಆ ಜಾನಕಿ ಆ ಮುದ್ಕನ್ ಸಂಬಂಧಿಕಳಲ್ಲ ಅಂದಮೇಲೆ ಅವಳು ಯಾರು? ಅಷ್ಟಕ್ಕೂ ಆ ಮುದ್ಕನ್ ನನ್ನ ಹತ್ರ ಏನ್ ಹೇಳ್ಬೇಕು ಅಂದ್ಕೊಂಡ? ಆ ಜಾನಕಿ ಹತ್ರ ಏನಾದ್ರೂ ಹೇಳಿರ್ತಾನ? ಅವಳು ಇರೋದು ಆ ನಾಣಿ ಮನೇಲಿ ಆಗಿರೋದಕ್ಕೆ ನಾನು ಹೋಗಿ ಆ ಜಾನಕಿನ ಭೇಟಿ ಮಾಡಿದ್ರೆ, ಆ ಮುದ್ಕನ್ ನಿನ್ನ ಹತ್ರ ಏನಾದ್ರೂ ಹೇಳಿದ್ನಾ ಅಂತ ಕೇಳಿದ್ರೆ, ಅವಳನ್ನ ಭೇಟಿ ಮಾಡೋಕ್ಕೂ ಮುಂಚೆ ಚಂದ್ರಿಕಾ ರಾಮಕೃಷ್ಣನ್ನ ಭೇಟಿ ಮಾಡಬೇಕು. ಅವರು ನನ್ನ ಹತ್ರ ಮುಚ್ಚಿಡ್ತಿರೋದೇನೋ ತಿಳ್ಕೋಬೇಕು. ಸರ್, ದುಡ್ಡು. ಈದ್ಕಿದ್ದಾಗೆ ಎಳ್ಕೊಂಡು ಬಂದ. ಇವಾಗ ದುಡ್ಡು ಕೇಳಿದ್ರೆ ಎಲ್ಲಿಂದ ಕೊಡ್ಲಿ? ದುಡ್ಡು ನಾನು ಕೊಡ್ತೀನಿ. ಇಂಜಿ ನಾನಲ್ಲೇ ಇಟ್ಕೊಳ್ಳಿ, ನಾವು ಈಗಲೇ ಬರ್ತೀವಿ. ಅಯ್ಯೋ ನಿನ್ನ, ಅಂದ್ರೆ ಎಲ್ಲದಕ್ಕೂ ಪ್ರಿಪೇರ್ ಆಗಿ ಬಂದಿದ್ಯಾ? ಎಲ್ಲ ಸೆಟ್ಲ್ ಮಾಡಕ್ಕಂತಾನೆ ಬಂದಿದ್ದೀನಿ. ದಿವ್ಯಾ, ಅಯ್ಯೋ ದೇವ್ರು, ಇವತ್ತು ನನ್ನ ಕತೆ ಮುಗಿಸೋ ತರ ಇದ್ದಾರೆ. ದಿವ್ಯಾ, 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 ದಿವ್ಯಾ. ನಿನ್ನೆ ಮಗಳು ಬಂದ್ಲು, ಇವತ್ತು ಮಗ ಬಂದಿದ್ದಾನೆ. ನಾಳೆ ಗಂಗಾ ಕೂಡ ಬಂದ್ರೆ ಇಡೀ ಕುಟುಂಬ ಪೂರ್ತಿ ಬಂದ ಹಾಗೆ. ದಿವ್ಯಾ, ದಿವ್ಯಾ. ಏನೋ ನಾಣಿ, ನಿನಗ್ ನಮ್ ಜೈ ಅಷ್ಟು ಸಲ್ಗೆ ಕೊಟ್ಟಿರೋ ಮಾತ್ರಕ್ಕೆ ನಿನಗಿಷ್ಟ ಬಂದಾಗ ಬರ್ತ್ಯಾ? ಬಾಸ್ ಮನೆಗೆ ಒಬ್ಬ PA ಬರೋ ಪದ್ಧತಿನ ಇದು? ನಾನ್ ಬರ್ಲಿಲ್ಲ ಮೇಡಮ್. ಇಲ್ಲಿ ನೋಡಿ, ಈ ಚಿಕ್ಕ ಬಾಸಿ ಎಳ್ಕೊಂಡು ಬಂದ. ನಿಜಾನೇ ಕಣೋ, ನಿನಗೆ ಇವನು ಫ್ಯೂಚರ್ ಬಾಸೆ, ಅಚ್ಚು ಅವನ್ ತರಾನೇ ಇದ್ದಾನೆ. ಏನಂದ್ರಿ? ಏನಿಲ್ಲ ಬಿಡು. ಇವ್ರಮ್ಮನ್ನ ನೀನ್ ಇಲ್ಲಿವರೆಗೂ ಯಾಕೆ ನೋಡಿಲ್ಲ? ಪರಸ್ತ್ರೀನ ಕಣ್ಣೆತ್ತಿ ಕೂಡ ನೋಡಲ್ಲ ಅಂತ ನಾನು ನನ್ನ ಮೀನಾಕ್ಷಿಗೆ ಮಾತು ಕೊಟ್ಟಿದ್ದೀನಿ. ಜೊತೆಗೆ ಅವಳು ಒಂಟಿ ಹೆಂಗ್ಸು, ಹೇಗ್ ನೋಡ್ತೀನಿ ಹೇಳಿ? ಏನೋ ಸಹಾಯ ಮಾತ್ರ ಮಾಡ್ತಿದೀವಿ. ಎದುರುಗಡೆ ಬರೋ ಸಮಯ ಬಂದ್ರೆ ಹೇಗೋ ನೋಡ್ತೀನಿ ಬಿಡಿ. ಅಂದ್ರೆ ಇವ್ ನೋಡೋ ಅಷ್ಟರಲ್ಲಿ ಗಂಗನ್ ಅಲ್ಲಿಂದ ಕಳಿಸ್ಬಿಡ್ಬೇಕು. ನಮ್ ದಿವ್ಯಾ ಎಲ್ಲಿ? ಎಲ್ಲಿದ್ದಾಳೆ ಅಂತ ಅಲ್ವೋ, ಹೇಗಿದ್ದಾಳೆ ಅಂತ ಕೇಳು. ಅಭಿ, ಯಾವಾಗ ಬಂದ್ಯಪ್ಪ? ನಮ್ ದಿವ್ಯಾ ಎಲ್ಲಿ ಅಜ್ಜಿ? ಕಂದ ಅಭಿ, ಹಾಲ್ ಕುಡಿತೀಯಾ? ನಮ್ ದಿವ್ಯಾ ಎಲ್ಲಿ? ಅಣ್ಣ, ಅಣ್ಣ, ದಿವ್ಯಾ, ಏನಾಯ್ತು ದಿವ್ಯಾ? ತಲೆಗ್ ಬಟ್ಟೆ ಏನು? ಏನು ಆಗಿಲ್ಲ ಕಂದ, ರಾತ್ರಿ ಮೈ ಸ್ವಲ್ಪ ಬಿಸಿ ಇತ್ತು ಅಷ್ಟೇ. ಸ್ವಲ್ಪ ಜ್ವರ ಅಷ್ಟೇ, ರಾತ್ರಿನೇ ಕಡಿಮೆ ಆಗೋಯ್ತು. ಈ ವಿಷಯ ನಮ್ಗೆ ರಾತ್ರಿನೇ ಯಾಕೆ ಹೇಳಿಲ್ಲ? ನೀವಾರು ಹೇಳ್ಬಾರ್ದ ಅಂಕಲ್? ನಾ ಬರ್ತಿದ್ದೆ ಹಂಗೆ ನನ್ನ ತಂಗಿನ ನನ್ನ ಗಟ್ಟಿಯಾಗಿ ಹಿಡ್ಕೊಂಡ್ಲು. ಅಂದ್ರೆ ಅವಳು ಯಾವ್ದಕ್ಕೋ ಭಯ ಪಟ್ಕೊಂಡಿದ್ದಾಳೆ, ಅದಕ್ಕೆ ಜ್ವರ ಬಂದಿರೋದು. ಆ ವಿಷಯ ನಮ್ಗೆ ಹೇಳ್ದೇನೆ ಮುಚ್ಚಿಟ್ಟು ರಾತ್ರಿ ಎಲ್ಲ ದಿವ್ಯಾನ್ ಇಲ್ಲೇ ಇಟ್ಕೊಂಡ್ರಲ್ಲ, ನೀವೆಲ್ಲ ಮನುಷ್ಯ. ಚೆನ್ನಾಗಿದ್ದೀನಿ ಅಣ್ಣ. ತಾತ ಹೇಗಿದ್ದಾರೆ? ಈ ಮನೆ ಪುಣ್ಯದಿಂದ ಚೆನ್ನಾಗೇ ಇದ್ದಾರೆ. ನಿಂಗಿವಾಗ ಅರ್ಥ ಆಯ್ತಾ ಈ ಮನೆಗೆ ಬರ್ಬೇಡ ಅಂತ ನಾನು ಯಾಕೆ ಹೇಳ್ತೀನಂತ? ಇಲ್ಲಿ ಬಂದಾಗೆಲ್ಲ ನಮ್ಮ ಜೊತೆ ಏನೋ ಒಂದು ಕೆಟ್ಟದಾಗುತ್ತೆ.
ಮೊನ್ನೆ ನಾನು ಬೀಳ್ತಿದ್ದೆ, ನಿನ್ನೆ ತಾತ ಬಿದ್ರು, ನಿನಗೇನೋ ಹೀಗಾಯ್ತು. ನಮ್ಗೇನಾರು ಆದರೆ ಅಮ್ಮ ಏನಾಗಬೇಕು? ಅಮ್ಮನ ಯಾರು ನೋಡ್ಕೋತಾರೆ? ನಾವಿಲ್ದೇನೆ ಅಮ್ಮ ಬದುಕ್ತಾಳ? ಇವ್ರಿಗೇನು, ಮನೇಲಿರೋರು ಸತ್ರುನು ಹಾಯಾಗಿರ್ತಾರೆ. ನಾವು ಹಾಯಾಗಿಲ್ಲ ಅಭಿ. ಹೌದು ಪುಟ್ಟ, ಈ 3-4 ದಿನದಿಂದ ನಾವು ಮತ್ತೆ ನಗ್ತಾ ಇದ್ದೀವಿ. ಸ್ವಲ್ಪ ಊಟ ಮಾಡ್ತಿದ್ದೀವಿ, ಕಣ್ಣಿಗೆ ಸ್ವಲ್ಪ ನಿದ್ದೆ ಹತ್ತುತ್ತಿದೆ. ಇದೆಲ್ಲ ದಿವ್ಯಾಯಿಂದಾನೆ. ನೀನು ನಂಬಿದ್ರು ನಂಬದೇ ಇದ್ರು ಅವ್ರು ಹೇಳಿದ್ದು ನಿಜ ಅಭಿ. 4 ದಿನದ ಹಿಂದಿನವರೆಗೂ ಈ ಮನೆ ಆಗಿರಲಿಲ್ಲ. ನೀವು ಈ ಊರಿಗೆ ಕಾಲಿಟ್ಟ ದಿನನೇ ಏನೋ ಅದ್ಭುತ ನಡೆದಾಗೆ ನಮ್ಮ ಜೈ ಸರ್ ಮನೆಯಿಂದ ಕಾಲು ಹೊರಗಡೆ ಇಟ್ರು. ಅವತ್ತೇ ನಿಮ್ಮನ್ನ ನೋಡಿದ್ರು. ಅವಾಗಿಂದ ಎಲ್ಲ ಬದಲಾಗೋಯ್ತು. ನಮ್ಮ ಗಂಗಾ ಮೇಡಮ್ ಅವ್ರು ಇಲ್ದಿರೋ ಲೋಪನ ದಿವ್ಯ ತೀರಿಸಿದ್ದಾಳೆ. ನೋಡಿ ಅಂಕಲ್, ನಿಮ್ಮ ಕಾರಣಗಳು ನಿಮಗಿರ್ಬೋದು, ಆದರೆ ನಮ್ಮ ಅಮ್ಮಂಗೆ ನಾನು ನನ್ನ ತಂಗಿ ಮಾತ್ರ ಇರೋದು. ನಾವಿಲ್ದೆ ಅಮ್ಮ ಇಲ್ಲದೆ ನಾವು ಇರೋದಿಲ್ಲ. ದಯವಿಟ್ಟು ನೀವು ನಮ್ಮ ಮನೆಗೆ ಬರಬೇಡಿ, ನಾವು ನಿಮ್ಮ ಮನೆಗೆ ಬರಲ್ಲ. ಗಂಗಾ ಜೈ ಒಂದಾಗದೆ ಇರೋದಕ್ಕೆ ನಾನು ನನ್ನ ಗಂಡ ಬೇಕಾಗಲ್ಲ. ಈ ಅಭಿ ಒಬ್ಬ ಸಾಕು. ಈಗಾಗಲೇ ನಿಮ್ಮಿಂದ ನಮ್ಮ ತಾತ ಹಾಸಿಗೆ ಹಿಡ್ದಿದ್ದಾರೆ. ಅವ್ರು ಹುಷಾರಾದರೆ ಸರಿ, ಇಲ್ಲಾಂದ್ರೆ ಈ ಜನ್ಮದಲ್ಲಿ ನಿಮ್ಮನ್ನ ಕ್ಷಮಿಸಲ್ಲ. ಈ ಮನೆಯಿಂದ ಹಾಸಿಗೆ ಹಿಡ್ದಿರೋ ಅವ್ರ ತಾತ ಹುಷಾರಾಗ್ಲಿಲ್ಲ ಅಂದ್ರೇನೆ ಕ್ಷಮಿಸಲ್ಲ ಅಂತಿದ್ದಾನೆ ಅಂದ್ರೆ ಈ ಮನೆ ಶಾಪ ತನ್ನ ತಾಯಿಗೆ ತಾಕಿ ಸತ್ತು ಬದುಕಿದಾಳೆ ಅಂತ ಗೊತ್ತಾದ್ರೆ ನಿಜವಾಗ್ಲೂ ಕ್ಷಮಿಸಲ್ಲ. ತಂದೆ ಯಾರೋ ಗೊತ್ತಿಲ್ಲದೆ ಇರುವಾಗ್ಲೇ ಜೈನ ಇಷ್ಟೆಲ್ಲ ದ್ವೇಷಿಸ್ತಿದ್ದಾನೆ ಅಂದ್ರೆ ಜೈಯೇ ತನ್ನ ತಂದೆ ಅಂತ ಗೊತ್ತಾದ್ಮೇಲೆ ಇನ್ನೆಷ್ಟು ದ್ವೇಷಿಸ್ತಾನೋ. ಗಂಗಾ ಅಕ್ಕಪಕ್ಕ ಕೂಡ ಜೈ ಬರೋಕ್ ಬಿಡಲ್ವೇನೋ. ಹಿಂಗೆ ಅಂದಿದ್ದಕ್ಕೆ ಸಾರಿ ಅಜ್ಜಿ. ನೀವು ಆಟ ಆಡೋದಕ್ಕೆ ನನ್ನ ತಂಗಿ ಏನು ಆಟದ ಗೊಂಬೆ ಅಲ್ಲ. ಅಮ್ಮಂಗೆ ಕೆಲಸ ಕೊಟ್ಟಿದ್ದೀರಂತ ನಮ್ಮನ್ನ ನಮ್ಮ ಅಮ್ಮನಿಂದ ದೂರ ಮಾಡಿದ್ವಿ. ನಮ್ಮದು ನಿಮ್ಮಷ್ಟು ದೊಡ್ಡ ಮನೆ ಅಲ್ಲ. ಇಷ್ಟು ಜನ ಬಂಚರು ನಮ್ಮ ಮನೇಲಿಲ್ಲ, ಇಷ್ಟು ದುಡ್ಡು ಕೂಡ ಇಲ್ಲ. ಆದರೆ ನಾವು ಸಂತೋಷವಾಗಿದ್ದೀವಿ. ದಯಮಾಡಿ ನನ್ನ ದೂರ ಮಾಡಿಬಿಟ್ಟು ನಮ್ಮ ಸಂತೋಷನ ಹಾಳು ಮಾಡಬೇಡಿ. ನಡೀತೀವಿ, ಹೋಗೋಣ. ಮತ್ತೆ ಯಾವತ್ತೂ ಈ ಮನೆಗೆ ಬರಬಾರ್ದು. ಆ ಕೆಲಸ ಮಾಡು, ನಾವು ಹಾಯಾಗಿರ್ತೀವಿ. ನಾಣಿ, ಮಕ್ಕಳನ್ನ ಹುಷಾರಾಗಿ ಮನೆ ಕರ್ಕೊಂಡು ಹೋಗು. ಅವ್ರ ಅಮ್ಮನಿಗೆ ನಾವು ಸಾರಿ ಕೇಳಿದ್ವಿ ಅಂತ ಹೇಳು ನಾಣಿ. ಅಂತ ಕೆಲಸ ಮಾಡ್ಬೇಡ್ವೋ. ಗಂಗನ್ ನೀನ್ ನೋಡಿದ್ರೆ ನಮ್ ಕತೆ ಅಷ್ಟೇ. ಸಮಥಿಂಗ್ ಈಸ್ ರಾಂಗ್. ಆ ಜೋಡಿ ಕಳ್ಳರು ನನ್ನ ಹತ್ರ ಏನೋ ಮುಚ್ಚಿಡ್ತಿದ್ದಾರೆ. ನನ್ನ ಮದ್ವೆ ಮಾಡ್ಕೋ ಅಂತ ಆ ದಿವ್ಯಾ ಹತ್ರ ಜೈಗೆ ಹೇಳ್ಸೋದಕ್ಕೆ ಯಾಕಿಷ್ಟು ಲೇಟ್ ಮಾಡ್ತಿದ್ದಾರೆ? ಒಂದ್ ವೇಳೆ ಅವ್ರ ಡಾಟರ್ ಸ್ವಪ್ನನ ಜೈಗೆ ಕೊಟ್ಟು ಮದ್ವೆ ಮಾಡೋಣ ಅಂತ ಅನ್ಕೋತಿದ್ದಾರಾ? ಎಸ್, ಅದೇ ಆಗಿರತ್ತೆ. ಮಾಡ್ತೀನಿ. ನಿತ್ಯ ಯಾಕೆ ಫೋನ್ ಮಾಡ್ತಿದ್ದಾಳೆ? ಇವಳಿಗೆ ಬೇರೆ ಕೆಲಸ ಇಲ್ಲ ಅನ್ಸುತ್ತೆ.
ಹಲೋ ನಿತ್ಯ. ನನ್ಗೆ ನೀವು ಚೀಟ್ ಮಾಡ್ಬೇಕು ಅನ್ಕೋತಿದ್ದೀರಾ? ಚೀಟಿಂಗ್ ಏನಮ್ಮ? ಇದು ಮೋಸ ಅಲ್ವಾ? ಯಾವುದು? ಇನ್ನು ಮುಚ್ಚಿಡ್ಬೇಡಿ. ಏನ್ ಮುಚ್ಚಿಟ್ಟಿದೀವಮ್ಮ? ನೀವು ಏನ್ ಮುಚ್ಚಿಡ್ತಿದ್ದೀರೋ ನನಗೆಲ್ಲ ಗೊತ್ತಾಗೋಗಿದೆ. ಗೊತ್ತಾ ಯಾವಾಗಮ್ಮ? ಯಾವಾಗ್ಲೋ ಗೊತ್ತಾಯ್ತು. ಮತ್ತೆ ಇಷ್ಟು ದಿನ ಯಾಕೆ ಸುಮ್ಮನಿದ್ಯಮ್ಮ? ನೀವಾಗಿದ್ ನೀವೇ ಹೇಳ್ತೀರಾ ಅಂದ್ಕೊಂಡಿದ್ದೆ. ನಿನಗ್ ಮೊದ್ಲೇ ಗೊತ್ತಿದ್ರೆ ನೀನ್ ಯಾಕಮ್ಮ ನಮಗ್ ಮೊದ್ಲೇ ಹೇಳಿಲ್ಲ? ಇವಾಗ ನಿಮಗೂ ನನಗೂ ಗೊತ್ತಾಯ್ತಲ್ವಾ? ನಿನಗ್ ಗೊತ್ತೋ ಇಲ್ವೋ ಅಂತ ಭಯ ಪಟ್ಟಿದ್ವಿ. ಒಟ್ನಲ್ಲಿ ತಿಳ್ಕೊಂಡಿದ್ಯಾ ಅಂತಾಯ್ತು. ನೀನ್ ಅಸಾಮಾನ್ಯಳು ನಿತ್ಯ. ನಿಮಗಿಂತನಾ? ನನಗಿಂತ ಜಾಸ್ತಿ ಪಟ್ಟು ನೀವು. ಹೇಗೂ ಎಲ್ರಿಗೂ ಗೊತ್ತಾಗಿರೋದಕ್ಕೆ ದೊಡ್ಡವರು. ಮೊದ್ಲು ನೀವೇ ಹೇಳಿ. ಫೋನಲ್ಲಿ ಹೇಳೋದ್ ಯಾಕಮ್ಮ? ಡೈರೆಕ್ಟ್ ಆಗಿ ಬಂದು ಹೇಳ್ತೀವಿ. ನೀನ್ ಎಲ್ಲಿದ್ಯಾ? ಎಸ್, ಲೊಕೇಶನ್ ಈಗಲೇ ಶೇರ್ ಮಾಡ್ತೀನಿ, ಬಂದ್ಬಿಡಿ. ಅಂದ್ರೆ ನಿಜವಾಗ್ಲೂ ಅವ್ರ ಹತ್ರ ಏನೋ ಸೀಕ್ರೆಟ್ ಇದೆ ಅಂತ ಆಯ್ತು. ಎಸ್, ಮೈ ಗೆಸ್ ಇಸ್ ರೈಟ್. ಗಂಗಾ ಬದುಕಿದ್ದಾಳೆ ಅಂತ ಅವಳಿಗೆ ಗೊತ್ತಾದ್ಮೇಲೆ ನಾನ್ ಗಂಗಾ ಬಗ್ಗೆ ಮುಚ್ಚಿಟ್ಟು ಪ್ರಯೋಜನ ಇಲ್ಲ. ಮತ್ತೊಂದ್ ಮನೆಗೆ ಗಂಗಾನ ಬದಲಾಯಿಸಿ ಉಪಯೋಗನೂ ಇಲ್ಲ. ಗಂಗಾ ಸತ್ತಿದ್ದಾಳೆ ಅಂತ 7 ವರ್ಷ ನಿತ್ಯ ಎಂಜಾಯ್ ಮಾಡಿದ್ಲು. ಇವಾಗ 10 ಸಾಯ್ತಾಳೆ. ಆ ಅಳುನ ಕಣ್ಣಾರೆ ನೋಡ್ಬೇಕು. ಹಲೋ ಅಣ್ಣ, ನಾನು ಜಾನಕಿ. ಹೇಳಮ್ಮ. ದೊಡ್ಡಯ್ಯ ಹೇಗಿದ್ದಾರೆ? ಪರವಾಗಿಲ್ಲಮ್ಮ, ಔಷಧಿ ಕೊಡ್ತಿದ್ದೀವಿ. ನನ್ನ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡಿದ್ದ ದೊಡ್ಡಯ್ಯನ್ನ ಜೊತೆಗಿದ್ದು ನೋಡ್ಕೊಳಕ್ಕಾಗ್ತಿಲ್ಲ. ದೊಡ್ಡಪ್ಪನ ಬಗ್ಗೆ ನೀನೇನು ಚಿಂತೆ ಮಾಡಬೇಡಮ್ಮ, ಬೇಗ ಹುಷಾರಾಗ್ತಾರೆ. ನನ್ನ ಮನಸ್ಸು ಒಪ್ಕೋತಿಲ್ಲ ಅಣ್ಣ. ದೊಡ್ಡಯ್ಯನ ನಮ್ಮನೆ ಕರ್ಕೊಂಡು ಬರ್ತೀರಾ? ಬೇಡಮ್ಮ, ಈಗಾಗಲೇ ನೀನು ತುಂಬ ಸಮಸ್ಯೆಲಿದ್ದೀಯಾ. ಮತ್ತೆ ದೊಡ್ಡಪ್ಪ ನಿನಗೆ ಭಾರ ಆಗಬಾರ್ದು. ನಮ್ಮ ಮನೇಲಿ ಅವ್ರಿಗೆ ಯಾವ ಲೋಪನೂ ಇಲ್ಲಮ್ಮ. ನಿನ್ನ ಮಕ್ಕಳನ್ನ ನೋಡ್ಕೊ. ಒಂದ್ಸಾರಿ ದೊಡ್ಡಯ್ಯನ ನೋಡ್ಬೇಕು ಅನಿಸ್ತಿದ್ದೆ ಅಣ್ಣ. 1 ವಾರ ಇರಮ್ಮ, ನಾನೇ ನಿಮ್ಮನ್ನು ಕರ್ಕೊಂಡು ಹೋಗಿ ದೊಡ್ಡಪ್ಪನ ತೋರಿಸ್ತೀನಿ. ಇಡ್ತೀನಮ್ಮ. ದೊಡ್ಡಯ್ಯ ಹುಷಾರು ಅಣ್ಣ. ಸರಿ. ಏನೇ ಇವಾಗ ಬರ್ಬೇಕು ಅನ್ನಿಸ್ತಾ ಮನೆಗೆ? ನಾನು ಹೋಗಿರ್ಲಿಲ್ಲ ಅಂದ್ರೆ ಇವತ್ತು ಕೂಡ ಬರ್ತಿರ್ಲಿಲ್ಲ ಅಮ್ಮ. ಹೌದಾ ದಿವ್ಯಾ? ಇಲ್ಲ ಅಮ್ಮ, ನಿನ್ನ ಅಣ್ಣನ ನೋಡ್ದೇನೆ ಇರ್ತೀನ. ಕತೆ ಹೇಳ್ಬೇಡ. ದಿವ್ಯಾನ ಕರ್ಕೊಂಡ್ ಬಂದೆ ಅಲ್ವಾ ಅಭಿ, ಇನ್ನು ಯಾಕೆ ಕೋಪ? ಅಮ್ಮ, ನೀನ್ ನಂಗೊಂದು ಮಾತು ಕೊಡ್ತೀಯಾ? ಏನ್ ಮಾತು? ಚಿಕ್ಕವನಿದಾಗಿಂದ ನೀಗ ಏನಾರು ಕೇಳಿದೀನ? ಇಲ್ಲ. ಇವಾಗ ಕೇಳ್ತಿದ್ದೀನಿ, ಇಲ್ಲ ಅನ್ಬೇಡ. ಏನ್ ಬೇಕು ಅಭಿ? ನಮ್ಗೆ ಮನೆ ಬೇಡ, ಬೇರೆ ಮನೆಗೆ ಹೋಗ್ಬಿಡೋಣ.